A resistor of 50 ohm, a pure inductor of 250 millihenry, and a capacitor are in series in a circuit containing an AC source of 220 volt 50 hertz. ಏನು ಹೇಳ್ತಾರೆ ಇವರಲ್ಲಿ ಏನದ ಒಂದು 50 ಓಮ್ ರೆಸಿಸ್ಟರ್ ಇರುವಂತಹ ರೆಸಿಸ್ಟೆನ್ಸ್ ಇರುವಂಥ ರೆಸಿಸ್ಟರು ಮತ್ತು 250 ಮಿಲಿ ಹೆನ್ರಿ ಇರುವಂತಹ ಇಂಡಕ್ಟರು, ಓಕೆ, ಮತ್ತೊಂದು ಕೆಪಾಸಿಟರ್, ಇವು ಮೂರೂ ಸಿರೀಸಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೀವಿ. ಓಕೆ, ಆ್ಯಂಡ್ ಅಕ್ರಾಸ್ ದಿಸ್ ಕಾಂಬಿನೇಷನು ಆ ಸೋರ್ಸ್ ಏನದಲ್ಲ ಎ ಸಿ ಸೋರ್ಸು ಅದರ ವೋಲ್ಟೇಜ್ ಎಷ್ಟದ 220 ವೋಲ್ಟು ಮತ್ತು ಫ್ರೀಕ್ವೆನ್ಸಿ ಎಷ್ಟದ 50 ಹರ್ಟ್ಸ್ ಅದ. ಓಕೆ, ನೆಕ್ಸ್ಟ್ ಏನಂತಾರೆ ನೋಡ್ರಿ ಇವರು, ಇನ್ ದ ಸರ್ಕಿಟ್ ಕರೆಂಟ್ ಲೀಡ್ಸ್ ದ ವೋಲ್ಟೇಜ್ ಬೈ 60 ಡಿಗ್ರಿ. ಈ ಸರ್ಕಿಟಲ್ಲಿ ಏನಾಗ್ತಾ ಇದೆ, ಈ ಸರ್ಕಿಟಲ್ಲಿ ಕರೆಂಟ್ ಲೀಡ್ ಆಗ್ತಾ ಇದೆ, ಕರೆಂಟ್ ಮುಂದದ, ವೋಲ್ಟೇಜ್ ಏನದ ಹಿಂದದ. ಬೈ ವಾಟ್ ಆ್ಯಂಗಲ್? ಬೈ ಆ್ಯಂಗಲ್ 60 ಡಿಗ್ರಿ. ಇದರ ಅರ್ಥ ಏನು ಗೊತ್ತಾ? ಯಾವಾಗ ಕರೆಂಟ್ ಲೀಡ್ಸ್ ಆಗತ್ತೆ ಹೇಳ್ರಿ, ಯಾವಾಗ ರಿಯಾಕ್ಟನ್ಸ್ ಯಾವುದು ಕೆಪಾಸಿಟಿವ್ ರಿಯಾಕ್ಟನ್ಸ್ ಮೋರ್ ದೆನ್ ದ ಇಂಡಕ್ಟಿವ್ ರಿಯಾಕ್ಟನ್ಸ್ ಆಗಿರುತ್ತೋ ಅವಾಗ ಏನಾಗಿರುತ್ತೆ, ಕರೆಂಟ್ ಲೀಡ್ ಆಗುತ್ತೆ ಬೈ ದ ವೋಲ್ಟೇಜ್. ಓಕೆ, ಆ್ಯಂಡ್ ಇಲ್ಲಿ ಆ ಎಷ್ಟು ಲೀಡ್ ಅದ ಬೈ 60 ಫೇಸ್ ಆ್ಯಂಗಲ್ 60 ಡಿಗ್ರಿಯಿಂದ ಲೀಡ್ ಅದ ಅಂತೆ. ನೆಕ್ಸ್ಟು ಹೀಗಿದ್ದಾಗ ಫೈಂಡ್ ದ ಕೆಪಾಸಿಟನ್ಸ್ ಆಫ್ ದ ಕೆಪಾಸಿಟರ್. ಈ ಸರ್ಕ್ಯೂಟಲ್ಲಿರುವಂತಹ ಕೆಪಾಸಿಟನ್ಸನ್ನು ಕಂಡುಹಿಡೀರಿ ಅಂತ ಹೇಳಿ ಕ್ವಶನ್. ವೆರಿ ಸಿಂಪಲ್ ಕ್ವಶನ್ ಅದ. ಫಸ್ಟ್ ಗಿವನ್ ಥಿಂಗ್ ಬರೀರಿ, ರೆಸಿಸ್ಟರ್ದು ರೆಸಿಸ್ಟೆನ್ಸ್ ಕೊಡಲಾಗಿದೆ 50 ಓಮ್ ಅದ, ಇಂಡಕ್ಟರ್ದು ಇಂಡಕ್ಟೆನ್ಸು 250 ಮಿಲಿ ಹೆನ್ರಿ. ಅದೇ 250 ಮಿಲಿ ಹೆನ್ರಿ, ಮಿಲಿ ಅಂದರೆ 10⁻³ ಅಂತ ಅರ್ಥ. ಅದನ್ನೇ ನಾವೇನು ಮಾಡೀವಿ, 250 10⁻³ ಅಂದರೆ ಡಿವೈಡೆಡ್ ಬೈ 1000, ಅದನ್ನು 1000 ಮಾಡಿರಿ, ಏನು 0.25 ಹೆನ್ರಿ ಬಂತು. ಇರಲಿ. ವೋಲ್ಟೇಜ್ ಎಷ್ಟದ 220 ವೋಲ್ಟ್ ಅಂತೆ, ಫ್ರೀಕ್ವೆನ್ಸಿ ಎಷ್ಟದ ಸೋರ್ಸದ್ದು 50 ಹರ್ಟ್ಸ್. ಸಿ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಓಕೆ, ಏನು ಮಾಡಬೇಕು, ಇಲ್ಲಿ ಏನು ಕೊಡಲಾಗಿದೆ, ಕರೆಂಟ್ ಲೀಡ್ಸ್ ದ ವೋಲ್ಟೇಜ್ ಅಂತೆ ಬೈ ವಾಟ್ ಆ್ಯಂಗಲ್? ಬೈ 60 ಡಿಗ್ರಿ, ಫೇಸ್ ಆ್ಯಂಗಲ್ 60 ಡಿಗ್ರಿ. ಅದರ ಅರ್ಥ ಇಲ್ಲಿ ಏನು ಗೊತ್ತಾ, ರಿಯಾಕ್ಟನ್ಸ್ ಯಾವುದು, ಕೆಪಾಸಿಟಿವ್ ರಿಯಾಕ್ಟನ್ಸ್ ಈಸ್ ಮೋರ್ ದೆನ್ ದ ಇಂಡಕ್ಟಿವ್ ರಿಯಾಕ್ಟನ್ಸ್ ಇದ್ದಾಗಿದು ಏನು ಕರೆಂಟ್ ಏನಾಗುತ್ತೆ, ಲೀಡ್ಸ್ ಆಗುತ್ತೆ. ಓಕೆ, ಆ್ಯಂಡ್ ಈ ಏನು ಮಾಡಬೇಕು ರೀ, ಹೇಗೆ ಮಾಡಬೇಕು, ಯು ನೋ ದ ಫಾರ್ಮುಲಾ, ದಿಸ್ ಫಾರ್ಮುಲಾ. ಈ ಫಾರ್ಮುಲಾ ಎಲ್ಲಿಂದ ಬಂತ್ರಿ? ಸಿ, ನೀವು ಗಮನಿಸ್ಬೇಕಿದನ್ನು, ಈ ಫೇಸರ್ ಡೈಗ್ರಾಮನ್ನು. ಓಕೆ, ಸಿ ದಿಸ್ ಫೇಸರ್ ಡೈಗ್ರಾಮ್. ಈ ಫೇಸರ್ ಡೈಗ್ರಾಮ್ ನೋಡ್ರಿ, ಇಲ್ಲಿ ನಾನು ಬರೀಬಹುದಾ ಇದನ್ನು ಈ ರೀತಿ, tan ಆಫ್ ಫೈ ಇಸ್ ಈಕ್ವಲ್ಸ್ ಟು, ಇದು ಫೈ ಅದ, ಅದರ ಅಪೋಸಿಟ್ ಸೈಡ್ ಏನದ ನೋಡ್ರಿ, ವಿ ಸಿ ಮೈನಸ್ ವಿ ಎಲ್ ಅದ, ಡಿವೈಡೆಡ್ ಬೈ ಏನು ಅಡ್ಜಸ್ಟೆಂಟ್ ಸೈಡ್ ಅಥವಾ ಬೇಸ್ ಏನದ, ದಟ್ ಈಸ್ ವಿ ಆರ್ ಅದ. ಓಕೆ, ಆ್ಯಂಡ್ ದ್ಯಾಟ್ tan ಆಫ್ ಫೈ ಇಸ್ ಈಕ್ವಲ್ ಟು, ಕ್ಯಾನ್ ಐ ರೈಟ್ ಲೈಕ್ ದಿಸ್, ವಿ ಸಿ ಅನ್ನು ನಾನು ಹೀಗೆ ಬರಲಿ, ಐ ಇಂಟು ಕೆಪಾಸಿಟಿವ್ ರಿಯಾಕ್ಟನ್ಸ್ ಮೈನಸ್ ವಿ ಎಲ್ ಅನ್ನು ನಾನು ಏನು ಬರೀತೀನಿ, ಐ ಇಂಟು ಇಂಡಕ್ಟಿವ್ ರಿಯಾಕ್ಟನ್ಸ್ ಬರೀತೀನಿ, ಡಿವೈಡೆಡ್ ಬೈ ವಿ ಆರ್ ಅನ್ನು ಐ ಇಂಟು ಏನು ಬರೀತೀನಿ, ಆರ್ ಅಂತ ಬರೀತೀನಿ. ಓಕೆ, ನ್ಯೂಮರೇಟ್ರಲ್ಲಿ ಮತ್ತು ನ್ಯೂಮರೇಟ್ರಲ್ಲಿರುವಂಥ ಐಯನ್ನು ಕಾಮನ್ ತೆಗೀರಿ, ಮತ್ತು ಡಿನಾಮಿನೇಟರ್ ಐ ಇವೆರಡು ಕ್ಯಾನ್ಸಲ್ ಆಗಿ ಏನು ಉಳಿತದ, tan ಆಫ್ ಫೈ ಇಸ್ ಈಕ್ವಲ್ ಟು ಐ ಕಾಮನ್ ತೆಗೆದ್ರೆ ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ ಡಿವೈಡೆಡ್ ಬೈ ಐ ಇಂಟು ಆರ್. ಐ ಕ್ಯಾನ್ಸಲ್ ಮಾಡಿದರೆ ನಮಗೆ ಉಳಿಯೋದೇನು, ದಿಸ್ ಇಕ್ವೇಷನ್, ರೈಟ್? ಓಕೆ, ಇಲ್ಲಿ ಫೇಸ್ ಆ್ಯಂಗಲ್ ಗೊತ್ತು. ಓಕೆ, ಎಕ್ಸೆಲ್ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಬೈ ಯೂಸ್ ಎಕ್ಸೆಲ್ ಇಸ್ ಈಕ್ವಲ್ ಟು 2πf ಇಂಟು ಎಲ್. ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನೀವು ಎಕ್ಸೆಲ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ಯು ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ಎಕ್ಸೆಲ್. ಆ್ಯಂಡ್ ಆರ್ ಗಿವನ್ ಅದ, ಕೊಡಲಾಗಿದೆ. ಯು ನೀಡ್ ಟು ಫೈಂಡ್ ದಿಸ್ ಎಕ್ಸ್ ಸಿ ಇಸ್ ಈಕ್ವಲ್ ಟು. ಓಕೆ, ಅದನ್ನೇ ಮಾಡೋದು ನಾವೀಗ. ಈ ಎಕ್ಸ್ ಸಿ ಕಂಡಿಡಿದು, ಎಕ್ಸ್ ಸಿ ಕಂಡಿಡಿದು ಏನು ಮಾಡಬೇಕು ರೀ, ಯು ನೋ ಎಕ್ಸ್ ಸಿ ಇಸ್ ಈಕ್ವಲ್ಸ್ ಟು, ನಿಮಗೆ ಫಾರ್ಮುಲಾ ಗೊತ್ತು, 1 ಡಿವೈಡೆಡ್ ಬೈ 2πf ಇಂಟು ಸಿ. ಓಕೆ, ನಿಮಗೆ ಬೇಕಾಗಿರೋದು ಸಿ, ಹಾಗಾಗಿ ಸಿ ಇಸ್ ಈಕ್ವಲ್ ಟು, ಯು ಕ್ಯಾನ್ ರೈಟ್ 1 ಡಿವೈಡೆಡ್ ಬೈ 2πf ಇಂಟು ಎಕ್ಸ್ ಸಿ ಬರೆದ್ಬಿಟ್ರೆ ಯು ವಿಲ್ ಗೆಟ್ ದಟ್ ಕೆಪಾಸಿಟನ್ಸ್. ಓಕೆ, ಏನು ಮಾಡೋಣ್ರಿ ಈಗ, ಹಿಯರ್ ಫಸ್ಟ್ ಈ ಇಂಡಕ್ಟಿವ್ ರಿಯಾಕ್ಟನ್ಸ್ನ ಕಂಡುಹಿಡಿರಿ. ಎಕ್ಸ್ ಎಲ್ ಇಸ್ ಈಕ್ವಲ್ ಟು 2πf ಇಂಟು ಎಲ್. ಓಕೆ, 2 ಆ್ಯಸ್ ಇಟ್ ಈಸ್ 2 ಬರೆದ್ರಿ, ಪೈ ಅಂದರೆ 3.14, ಫ್ರೀಕ್ವೆನ್ಸಿ ಗೊತ್ತು 50 ಹರ್ಟ್ಸ್, ಆ್ಯಂಡ್ ಇಂಡಕ್ಟರ್ದು ಇಂಡಕ್ಟನ್ಸು 0.25. ಹೇಗೆ ಬಂತ್ರಿ 0.25? ನಿಮಗೆ ಗೊತ್ತು 250 ಮಿಲಿ ಹೆನ್ರಿ ಏನಿತ್ತು, ಇಂಡಕ್ಟರ್ದು ಇಂಡಕ್ಟನ್ಸ್ ಇತ್ತು. ಓಕೆ, ಮಿಲಿ ಅಂದರೆ 10⁻³ ಓಕೆ, 250 ಡಿವೈಡೆಡ್ ಬೈ 1000 ಬರ್ರಿ, 10⁻³ ಅಂದರೆ ಡಿವೈಡ್ ಬೈ 1000 ಅಂತ ಅರ್ಥ. ಓಕೆ, ವಿಲ್ ಗೆಟ್ 0.25. ಅದನ್ನೇ ನಾವು ಎಲ್ ಇದ್ದಲ್ಲಿ ಏನು ಬರೆದ್ರಿ, 0.25 ಬರೆದಿರಿ. ಇವೆಲ್ಲನೂ ಮಲ್ಟಿಪ್ಲೈ ಮಾಡಿರಿ, ಕ್ಯಾಲ್ಕುಲೇಟರ್ ತೊಗೊಂಡು ಎಷ್ಟು ಬರ್ತದೆ, 78.5. ಓಕೆ, ಆ್ಯಂಡ್ ಯು ನೋ ದ ಫಾರ್ಮುಲಾ, tan ಆಫ್ ಫೈ ಇಸ್ ಈಕ್ವಲ್ ಟು ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ ಬೈ ಆರ್. ಆ್ಯಂಡ್ ಹಿಯರ್ ಸಬ್ಸ್ಟ್ಯೂಟ್ ಎಕ್ಸ್ ಎಲ್ ಮಾಡಿದ್ದೀವಿ, ಎಕ್ಸ್ ಎಲ್ ಸಬ್ಸ್ಟ್ಯೂಟ್ ಮಾಡಿದ್ರಿ, ಆರ್ ಸಬ್ಸ್ಟ್ಯೂಟ್ ಮಾಡಿದ್ರಿ,
ಆ್ಯಂಡ್ ನಾವು ಈ 50ಯನ್ನು ಇಲ್ಲಿ ತೊಗೊಂಡು ಹೋಗೋಣ. ಏನು ಬರ್ತೀವಿ 50 ಇಂಟು ಟ್ಯಾನ್ ಆಫ್ 60 ಆ್ಯಂಡ್ ದ್ಯಾಟ್ಸ್ ಈಕ್ವಲ್ ಟು ಎಕ್ಸ್ ಸಿ ಮೈನಸ್ 78.5. ಓಕೆ, ನನಗೆ ಬೇಕಾಗಿದ್ದು ಎಕ್ಸ್ ಸಿ. ಹಾಗಾಗಿ ಎಕ್ಸ್ ಸಿ ಈಸ್ ಈಕ್ವಲ್ ಟು ಈ ಮೈನಸ್ 78.5 ಇಲ್ಲಿ ತೊಗೊಂಬರೋಣ, ಪ್ಲಸ್ ಆಗುತ್ತೆ, ಪ್ಲಸ್ 78.5. ಓಕೆ, ಟ್ಯಾನ್ ಆಫ್ 60 ಡಿಗ್ರಿ. ಓಕೆ, ನ್ಯಾಚುರಲ್ ಟ್ಯಾಂಜೆಂಟ್ ಅಂತ ಇರುತ್ತೆ. ನ್ಯಾಚುರಲ್ ಟ್ಯಾಂಜೆಂಟ್ ಟೇಬಲಲ್ಲಿ 60 ಡಿಗ್ರಿ ಹುಡುಕ್ರಿ. ಓಕೆ, 60 ಡಿಗ್ರಿ. ಓಕೆ, ಆ 60 ಡಿಗ್ರಿ ಅದರ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಎಷ್ಟಿದೆ ನೋಡ್ರಿ, 1.7321 ಅದನ್ನೇ ಬರ್ತೀವಿ ನಾವು. ಓಕೆ, ಟ್ಯಾನ್ ಆಫ್ 60 ಡಿಗ್ರಿದಲ್ಲೇ 1.7321 ಬರೆದ್ರಿ. ಓಕೆ, ಆ್ಯಂಡ್ ಇದನ್ನು ಮಲ್ಟಿಪ್ಲೈ ಮಾಡಿರಿ 50 ಜೊತೆ, ಎಷ್ಟಾಯಿತು 86.6 ಆಯಿತು, ಪ್ಲಸ್ 78.5 ಮಾಡಿರಿ. ಓಕೆ, ಎಕ್ಸ್ ಸಿ ಇಸ್ ಈಕ್ವಲ್ ಟು ಎಷ್ಟು ಬಂತು, 165.1 ಓಮ್ ಬಂತು. ಓಕೆ, ಹಿಯರ್ ನಿಮಗೆ ಗೊತ್ತು ಕೆಪಾಸಿಟಿವ್ ರಿಯಾಕ್ಟನ್ಸ್ ಎಕ್ಸ್ ಸಿ ಇಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ 2πf ಇಂಟು ಸಿ. ಓಕೆ, ನಿಮಗೆ ಬೇಕಾಗಿರೋದು ಸಿ. ಓಕೆ, ಯು ನೋ ದಸ್ ಎಕ್ಸ್ ಸಿ ಈಗ ಜಸ್ಟ್ ಫೈನ್ ಮಾಡಿದ್ರಿ. ಓಕೆ, ಹಾಗಾಗಿ ಸಿ ಇಸ್ ಈಕ್ವಲ್ ಟು ಇದನ್ನೇ ಸಿಯನ್ನು ಇಲ್ಲಿ ತೊಗೊಳೋಣ, ಎಕ್ಸ್ ಸಿಯನ್ನು ಇಲ್ಲಿ ತೊಗೊಳ್ತಾ ಇದ್ದೀವಿ. ಓಕೆ, ಸಿ ಇಸ್ ಈಕ್ವಲ್ ಟು ಯು ಕ್ಯಾನ್ ರೈಟ್ ಇಟ್ ಲೈಕ್ 1 ಡಿವೈಡೆಡ್ ಬೈ 2πf ಇಂಟು ಎಕ್ಸ್ ಸಿ ಬರೀಬೋದು. ಆ್ಯಂಡ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. 1 ಇದ್ದಲ್ಲೇ 1 ಬರೆದ್ರಿ, 2 ಇದ್ದಲ್ಲೇ 2 ಬರೆದಿರಿ, ಪೈ ಇದ್ದಲ್ಲೇ 3.14 ಬರೆದ್ರಿ, ಫ್ರೀಕ್ವೆನ್ಸಿ ಎಫ್ ಇದ್ದಲ್ಲೇ 50 ಬರೆದ್ರಿ, ಎಕ್ಸ್ ಸಿ 165.1 ಬರೆದ್ರಿ. ಓಕೆ, ಡಿನಾಮಿನೇಟರ್ಲಿರುವಂಥ ಈ ಹೋಲ್ ಟರ್ಮ್ನ ಕ್ಯಾಲ್ಕುಲೇಟರ್ ತೊಗೊಂಡು ಮಲ್ಟಿಪ್ಲೈ ಮಾಡಿರಿ, ಯು ವಿಲ್ ಗೆಟ್ ದಿಸ್ ನಂಬರ್, ದಟ್ ಈಸ್ 51841.4. ಓಕೆ, ಇದನ್ನು 1 ಡಿವೈಡೆಡ್ ಬೈ 51841.4 ಮಾಡಿರಿ, ಇದನ್ನು ಯು ವಿಲ್ ಗೆಟ್ 0.00000193 ಸಮಥಿಂಗ್. ಓಕೆ, ಆ್ಯಂಡ್ ಇದನ್ನು ಶಿಫ್ಟ್ ಮಾಡೋಣ ಇಲ್ಲಿ 1 2 3 4 5 6 ಈ ಡೆಸಿಮಲ್ ಪಾಯಿಂಟ್ನ 6 ಪ್ಲೇಸ್ ಶಿಫ್ಟ್ ಮಾಡಿದಾಗ ಏನು ಬರೀಬೋದು ನಾನು, ಐ ಕ್ಯಾನ್ ರೈಟ್ ದಟ್ ಈಸ್ 19.6 ಇಂಟು 10⁻6 ಫೇರೆಡ್ ಅಂತ ಬರೀಬೋದು, ಅಥವಾ ಇದನ್ನೇ 10⁻6ನ ಮೈಕ್ರೋ ಫೇರೆಡ್ ಅಂತಲೂ ಬರೀಬೋದು. ಏನಿದು ಆ ಕೆಪಾಸಿಟರ್ ಏನದಲ್ಲ, ನೀವು ಸಿರೀಸಲ್ಲಿ ಕನೆಕ್ಟ್ ಮಾಡಿದ್ರಿ. ಓಕೆ, ಇದರ ಜೊತೆ ಇಲ್ಲಿ ಇದರ ಜೊತೆಯಲ್ಲಿ ಈ ರೆಸಿಸ್ಟರ್, ಯಾವ ರೆಸಿಸ್ಟರ್ ಇದು 50 ಓಮ್ ರೆಸಿಸ್ಟರ್ ಮತ್ತು ಇಂಡಕ್ಟರ್ 250 ಮಿಲಿ ಹೆನ್ರಿ. ಈ ಇಂಡಕ್ಟರ್ ಜೊತೆ ನೀವು ಸಿರೀಸಲ್ಲಿ ಕನೆಕ್ಟ್ ಮಾಡಿದಂಥ ಕೆಪಾಸಿಟನ್ಸ್ ವ್ಯಾಲ್ಯೂ ಎಷ್ಟು, ದಟ್ ವ್ಯಾಲ್ಯೂ ಈಸ್ 19.3 ಇಂಟು 10⁻6 ಫೆರೆಡ್. ಓಕೆ, ದಿಸ್ ಇಸ್ ಇದನ್ನು ಈ ಕ್ವಶನ್ ಮಾಡೆಲ್ ಕ್ವಶನ್ ಪೇಪರ್ 2024ರಲ್ಲಿ ಕೇಳಿದಂಥ ಕ್ವಶನ್ ಇದು.